ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಿದ್ರ ಲಿಂಗರಾಜ್ ಕೊಟ್ಟೂರು ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಲಿಂಗರಾಜ್. ಸ್ನೇಹಿತರೆ, ಇವತ್ ಯಾವ ಸಿನಿಮಾ ಬಗ್ಗೆ ರಿವ್ಯೂನ ನಾನು ನೆನ್ನೆ ಈ ಸಿನಿಮಾ ಹೋಗ್ ಬಂದ ಸ್ನೇಹಿತರೆ. ಏನ್ ಕತೆ ಎಂತ ಅಂತ ಹೇಳ್ಬಿಟ್ಟು ಇವತ್ತು ನಿಮ್ ಮುಂದ್ರಿಗೆ ಹೇಳ್ಬೇಕಂತೆಲ್ಲ ಬಂದೀನಿ. ಸಿನಿಮಾ ಕತೆನ ಹೇಳಕ್ ಮುಂಚೆ, ಸಿನಿಮಾನ ಒಂದು ರಿವ್ಯೂನ ಮಾಡಕ್ ಮುಂಚೆ, ಯಾರೆಲ್ಲ ಹೊಸಬ್ರು ನೋಡ್ತಾ ಇದ್ರ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದ್ ಮಾತ್ರ ಮರಿಬೇಡಿ. ಹಾಗೇನ ಆದಷ್ಟು ಕಮೆಂಟ್ ನ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದೀನಿ. ಬನ್ನಿ ಸ್ನೇಹಿತರೆ. ನಾನು ಇವತ್ತು ಯಾವ ಸಿನಿಮಾ ನೋಡ್ಕೊಂಬಂತಂದ್ರೆ, ನೆನ್ನೆ ಹೋಗ್ಬಿಟ್ಟು ರಕ್ಕಸಪುರದೊಳ ಅನ್ನೋ ಒಂದು ರಾಜವಿ ಶೆಟ್ಟಿ ಅವರ ಒಂದು ಸಸ್ಪೆನ್ಸ್ ಥ್ರಿಲ್ಲಿಂಗ್ ಮೂವಿ ನೋಡ್ಕೊಂಬಂದೆ ಸ್ನೇಹಿತರೆ. ಈ ಸಿನಿಮಾ ತುಂಬಾ ಜನ ಕಮೆಂಟ್ ಮುಖಾಂತರ ತಿಳಿಸ್ತಾ ಇದ್ರು ರಿವ್ಯೂನ ಕೊಡಿ ಅಂತೇಳಿ. ಹೌದು ಸ್ನೇಹಿತರೆ, ಇವತ್ತು ಅದನ್ನೇ ರಿವ್ಯೂನ ಕೊಡೋಣ ಅಂತ ಬಂದೆ. ಸಿನಿಮಾ ನಿನ್ನೆ ನಾನು ನೋಡ್ಕೊಂಬಂದಾಗ ನನಗೆ ಏನ್ ಅನ್ಸ್ತು, ಏನ್ ಕತೆ ಅಂತ ಹೇಳ್ತೀನಿ, ಬನ್ನಿ ಸ್ನೇಹಿತರೆ. ಏನಪ್ಪಾ ಅಂತಂದ್ರೆ, ಈ ಸಿನಿಮಾದ ಹೀರೋ ಬಂದ್ಬಿಟ್ಟು ರಾಜವಿ ಶೆಟ್ಟಿ ಅವರು. ಆಮೇಲೆ ಈ ಸಿನಿಮಾದಲ್ಲಿ ಅರ್ಚನಾ ಕೊಟ್ಗೆ ಅವರು ಇದಾರೆ ಸ್ನೇಹಿತರೆ. ಈ ಒಂದು ಸಿನಿಮಾ ಯಾಕೆ ಈ ಒಂದು ಸಬ್ಜೆಕ್ಟ್ ನ ತಗೋಬೇಕು ರಾಜವಿ ಶೆಟ್ಟಿ ಅವ್ರಿಗೆ ಅನ್ಸಿದ್ರ ಅಂತಂದ್ರೆ, ಯಾಕಂದ್ರೆ ಸ್ನೇಹಿತರೆ, ಇಲ್ಲಿ ನೋಡಿ, ನನಗೆ ಫಸ್ಟ್ನೇದಾಗಿ ಹೇಳ್ಬೇಕಂತಂದ್ರೆ ಅವರ ಒಂದು ಕಾಮಿಡಿಗೂ ಸೈ, ಅವರ ಒಂದು ಆಕ್ಷನ್ಗೂ ಸೈ, ಆಮೇಲೆ ಇದು ನೋಡಿ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿಗೂ ಸೈ. ನಿಜವಾಗ್ಲೂ ನನಗೆ ಈ ವರ್ಷದಲ್ಲಿ ಏನ್ 2025ರಿಂದ ಇಲ್ಲಿ ತನಕ ಬಂದ ಒಂದು ವರ್ಷದಲ್ಲಿ ಹೆಚ್ಚು ಕಮ್ಮಿ ಅವ್ರು 4 ಸಿನಿಮಾ ಕೊಟ್ಟರಂತ ಬಿಟ್ಟು ನಮ್ಮ ಕನ್ನಡದಲ್ಲಿ ಇಂತ ಒಬ್ಬ ಹೀರೋ ಬಂದ್ರೆ ನಮಗೆ ತುಂಬಾ ಖುಷಿನೇ ವಿಚಾರ ಸ್ನೇಹಿತರೆ. ಇದನ್ನ ನಾನು ಅಪ್ರಿಶಿಯೇಟ್ ಮಾಡ್ತೀನಿ. ಮತ್ತೆ ಈ ಸಿನಿಮಾ ಸ್ನೇಹಿತರೆ ಯಾವ ಮಲಯಾಳಂ ಸಿನಿಮಾಗೂ ಮೀರ್ಸಂಗಿದೆ, ಕಮ್ಮಿ ಇಲ್ಲ ಸ್ನೇಹಿತರೆ. ಯಾಕೆಂತಂದ್ರೆ ಅಂತ ಒಂದು ಸಸ್ಪೆನ್ಸಿಂಗ್ ಥ್ರಿಲ್ಲರ್ ಮೂವಿ ನಮ್ ಕನ್ನಡದಲ್ಲಿ ಬಂದಿರೋ ನೋಡಿ, ನನಗೆ ಒಂದು ಒಳ್ಳೆ ಕಂಟೆಂಟ್ ಮೂವಿ ಸಿಕ್ತು ಅಂತಂದ್ರೆ ತಪ್ಪಾಗಲ್ಲ ಸ್ನೇಹಿತರೆ. ಯಾಕಂದ್ರೆ ವೆರಿ ವೆರಿ ಕಂಟೆಂಟ್ ಮೂವಿ ಇದು. ದಯವಿಟ್ಟು ಯಾರು ಸಿನಿಮಾನ ಇನ್ನು ಹೋಗಿ ನೋಡಿಲ್ವೋ, ದಯವಿಟ್ಟು ಒಂದ್ಸಲ ನಿಮ್ಗೆ ನೋಡಿ, ನಿಮ್ಗೆ ಇಷ್ಟ ಆಗೇ ಆಗುತ್ತೆ. ಎಲ್ಲೂ ಒಂದು ಚೂರು ಬೋರ್ ಆಗಲ್ಲ ಸಿನಿಮಾ. ಯಾಕಂದ್ರೆ ನಲ್ಲಿ ಆದಷ್ಟು ನಾನು ಸಿನಿಮಾಗಳು ನೋಡಿದೀನಿ, ತಮಿಳು ಮತ್ತು ಮಲಯಾಳಂ ಸಿನಿಮಾಗಳು ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿಗಳನ್ನ ಏನ್ ನೋಡಿರ್ತೀವೋ ಅದೇ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಈ ಸಿನಿಮಾದಲ್ಲಿ ಸಿಗುತ್ತೆ ನಮಗೆ. ಅದಕ್ಕಿಂತ ಡಬಲ್ ಅಂತಂದ್ರೆ ತಪ್ಪಾಗಲ್ಲ. ಯಾಕಂದ್ರೆ ಅಷ್ಟು ಎಕ್ಸ್ಪೀರಿಯನ್ಸ್ ಸಿಕ್ಕಿದೆ ಸ್ನೇಹಿತರೆ ಈ ಸಿನಿಮಾದಲ್ಲಿ. ಒಂದು ಸಸ್ಪೆನ್ಸ್ ಥ್ರಿಲ್ಲಿಂಗ್ ಮೂವಿನ ಕನ್ನಡದಲ್ಲಿ ರಾಘವಿ ಶೆಟ್ಟಿ ಅವರು ಮತ್ತು ಈ ತರ ಒಂದು ಸಿನಿಮಾನ ತರಬೇಕು ಅಂತ ಒಂದು ಪ್ರಯತ್ನಗಳನ್ನ ಮಾಡಿದಾರಲ್ಲ, ನನಗೆ ಅಪ್ರಿಶಿಯೇಟ್ ಮಾಡ್ತೀನಿ ಸಿಂದ್ರಿ. ಯಾಕಂದ್ರೆ ಇಂತ ಒಂದು ಕಂಟೆಂಟ್ ಮೂವಿಗೋಸ್ಕರ ನಾನು ಕೂಡ ಬಹಳ ದಿವಸದಿಂದ ಕಾಯ್ತಿದ್ದೆ. ಯಾಕಂದ್ರೆ ಆಕ್ಷನ್ ಡ್ರಾಮಾಗಳು ನೋಡಿ ನೋಡಿ ಬೇಜಾರಾಗಿತ್ತು. ಬಟ್ ಇಲ್ಲಿ ಈ ಸಿನಿಮಾ ನೋಡಿ ನನಗೊಂದು ಒಳ್ಳೆ ಕಂಟೆಂಟ್ ಸಿಕ್ಕಂಗಾಯ್ತು ಸ್ನೇಹಿತರೆ. ಸೂಪರ್ ಆಗಿದೆ ಸಿನಿಮಾ ಮಾತ್ರ, ಎಲ್ಲೂ ನಿಮಗೆ ಬೋರ್ ಆಗಲ್ಲ. ರಕ್ಕಸಪುರದೊಳ ಅಂತ ಹೇಳ್ಬಿಟ್ಟು ಒಂದು ಸಿನಿಮಾ, ಈ ಒಂದು ಊರಿನಲ್ಲಿ ರಕ್ಕಸಪುರ ಅಂತ ಹೇಳ್ಬಿಟ್ಟು ಈ ಒಂದು ಊರಿಗೆ, ಕ್ರೈಮೇ ಇಲ್ದಿರಂತ ಊರಿಗೆ ಈ ಒಂದು ಹೀರೋ ಬಂದು ಅವನ್ ಬಂದ್ಮೇಲೆ ಏನೇನೆಲ್ಲ ಆಗುತ್ತೆ, ಏನ್ ಕತೆ, ಅವನ್ ಏನೆಲ್ಲ ಅನುಭವಿಸ್ತಾನೆ ಅನ್ನೋದ್ರ ಮೇಲೆ ಒಂದು ಸ್ಟೋರಿ ನಡೆಯುತ್ತೆ ಸ್ನೇಹಿತರೆ. ಈ ಒಂದು ಸ್ಟೋರಿ ನೆಕ್ಸ್ಟ್ ಲೆವೆಲ್ ಇದೆ. ದಯವಿಟ್ಟು ನಮ್ಮ ಕನ್ನಡ ಸಿನಿಮಾಗಳನ್ನ ನೋಡಿ. ಯಾಕೆಂತಂದ್ರೆ ಇಂದಿನ ದಿನಗಳಲ್ಲಿ ನೀವು ನೋಡೋದಾದ್ರೆ ಲ್ಯಾಂಡ್ ಲಾರ್ಡ್ ಆಗಿರ್ಬೋದು, ಕಲ್ಟ್ ಮೂವಿ ಆಗಿರ್ಬೋದು, ಅದಕ್ಕಿಂತ ಮುಂಚೆ ಅದಾದ್ಮೇಲೆ ಬಂದಂತ ಸೀಟೆಡ್ಸ್ ಮೂವೀಸ್ ಆಗಿರ್ಬೋದು, ಆಮೇಲೆ JC ಸಿನಿಮಾ ಆಗಿರ್ಬೋದು, ಈಗಿನ ಒಂದು ಹೊಸ ಹೊಸ ಸಿನಿಮಾಗಳು ಏನ್ ಬರ್ತಾ ಇದಾವೆ, ಎಂತೆಂತ ಒಂದು ಒಳ್ಳೆ ಮೂವೀಸ್ಗಳು ಬಂದವು ಸ್ನೇಹಿತರೆ. ಅದು ನಿಜವಾಗ್ಲೂ ಹೇಳ್ತೀನಿ, ಇಂಥ ಒಂದು ಮೂವೀಸ್ ನಾವು ಮಿಸ್ ಮಾಡ್ಕೋಬಾರ್ದು. ಈ ತರ ಮೂವಿಗಳು ಬಂದಾಗ ದಯವಿಟ್ಟು ಒಂದ್ಸಲ ಥಿಯೇಟರ್ಗೆ ಹೋಗಿ ಮಕ್ಕಳನ್ನೆಲ್ಲ ಕರ್ಕೊಂಡು ನೋಡಿ. ಯಾಕಂದ್ರೆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಮೂವಿಗಳು ಸಿಗು. ಇಂಥ ಕಂಟೆಂಟ್ ಮೂವೀಸ್ ಬಂದಾಗ ಯಾರು ಮರಿಬಾರ್ದು. ಹೋಗಿ ಒಂದು ಸಲ ಸಿನಿಮಾನ ನೋಡ್ಕೊಂಬನ್ನಿ. ನಿಮಗೇನ್ ಅನ್ಸ್ತು, ನಿಮ್ಮ ಒಂದು ಥಾಟ್ ಏನಿತ್ತು ಅದ್ರ ಬಗ್ಗೆ ಈ ಒಂದು ವಿಡಿಯೋದ ಕೆಳಗಡೆ ಕಮೆಂಟ್ ನ ಮಾಡಿ. ಆಲ್ರೆಡಿ ಸಿನಿಮಾನ ಯಾರು ನೋಡ್ಕೊಂಬಂದಿದ್ರ ನೀವು ಕೂಡ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ, ನಿಮ್ಗೆ ಏನ್ ಅನ್ಸ್ತು, ಯಾವ ತರ ಒಂದು ಎಕ್ಸ್ಪೀರಿಯನ್ಸ್ ಆಯ್ತು ಅಂತ ಹೇಳ್ಬಿಟ್ಟು. ಸ್ನೇಹಿತರೆ, ವಿಡಿಯೋನ ಯಾರು ಹೊಸಬ್ರು ನೋಡ್ತಾ ಇದ್ರ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ಹೊಸಬ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದೀನಿ. ಸಿನಿಮಾ ತುಂಬಾ ಚೆನ್ನಾಗಿದೆ ಸ್ನೇಹಿತರೆ. ಲಾಸ್ಟ್ನೇದಾಗ ನಾನು ಹೇಳೋದೊಂದೇ, ಕನ್ನಡ ಸಿನಿಮಾನ ಉಳಿಸಿ, ಕನ್ನಡ ಸಿನಿಮಾನ ಬೆಳೆಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದೀನಿ. ನಮಸ್ಕಾರ.